Hey guys, welcome back to the channel The Random Couple. I'm Reema. And I'm Elton. ನಾವು ಆ್ಯಕ್ಚುಲಿ ಒಂದು ರೆಸಾರ್ಟಿಗೆ ಹೊರಟಿದ್ದೀವಿ. ನಮ್ಮ ಆಫೀಸ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬೈಕಲ್ಲಿ ಹೊರಟಿದ್ದೀವಿ. ನಾನು ನನ್ನ ಹೆಲ್ಮೆಟ್ನ ಮರ್ತೋದೆ. ಇದು ಇನ್ನೊಂದು ಹೆಲ್ಮೆಟ್ ಆಯಿತಾ, ಮನೇಲಿ ಯೂಸ್ ಮಾಡೋದೇ ಹೆಲ್ಮೆಟ್ ಅದು. ಓಕೆ, ಇದು ಯಾವ ಟೋಲ್ಗೇಟ್ ಅಂತ ಗೊತ್ತಾಯ್ತಾ? ನೆಲಮಂಗಲ ಟೋಲ್ಗೇಟ್. ಎಸ್. ಸೊ ಒಂದು 7:30 ಏನೋ ಆಗಿದೆ ಇವಾಗ ಟೈಮ್. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಟರ್ನ್ ತೆಕ್ಕೊಂಡು ನಾವು ಸರ್ವಿಸ್ ರೋಡಿಗೆ ಜಾಯಿನ್ ಆಗಿ ನಮ್ಮ ಫಿಲ್ಟರ್ ಕ್ಯಾಫೆ ಅಂತ ಒಂದು ಕ್ಯಾಫೆ ಇದೆ ಅಲ್ವಾ, ಸೊ ಆ ಕೆಫೆಯ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ ಒಳಗಡೆ. ಸೊ ಆ ರೋಡ್ ಹಿಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ಕೇಳಿದ್ರೆ, ಎಸ್, ನಾವು ಹೋಗ್ತಿರೋ ಪ್ಲೇಸ್ ಬಂದು RR ರಿಟ್ರೀಟ್ ರೆಸಾರ್ಟ್ಗೆ. ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಬನ್ನಿ ಬನ್ನಿ ಹೋಗೋಣ. ಆ ರೆಸಾರ್ಟ್ ಹೇಗಿದೆ ಅಂತ ಗೊತ್ತಿಲ್ಲ, ಬನ್ನಿ ಹೋಗೋಣ. ಸೊ ರಿಸೆಪ್ಷನಲ್ಲಿ ಕೀ ಇಟ್ಕೊಂಡು ನಾವೀಗ ರೂಮಿಗೆ ಹೊರಡ್ತಾ ಇದ್ದೀವಿ. ನೀವು ನೋಡ್ಬೋದು ಟಾಪ್ ಬಾಕ್ಸಲ್ಲಿ ಎಲ್ಲ ತುಂಬಿಸ್ಕೊಂಡು ಬಂದಿದ್ದೀವಿ ನಾವು. ನಮ್ಮ ಎಲ್ಲ ಐಟಮ್ಸ್ ಟಾಪ್ ಬಾಕ್ಸಲ್ಲೇ ಇದೆ. ಸೊ ಇಲ್ಲಿಂದ, ಓ ಮೈ ಗಾಡ್, ದಿಸ್ ಲುಕ್ಸ್ ಸೋ ಬ್ಯೂಟಿಫುಲ್ ಅಲ್ವಾ? ಬಟ್ ದಿಸ್ ಐ ಆಮ್ ಟೇಕಿಂಗ್ ಫಾರ್ ದ ಯೂಟ್ಯೂಬ್. ಐ ಆಮ್ ಟೇಕಿಂಗ್ ಯೂಟ್ಯೂಬ್ ವಿಡಿಯೋಸ್. ಹಾಂ. ಓ ನೈಸ್, ಇಟ್ ಲುಕ್ಸ್ ಕ್ರೇಜಿ. ಬನ್ನಿ ಬನ್ನಿ. ಟಯರ್ಡ್? ಇವತ್ತು ಥರ್ಸ್ಡೇ, ಸೊ ನೈಟ್ ನಮಗೆ ಬೋರ್ ಆಗ್ತಾ ಇತ್ತು ಅಂತ ಗಾಡಿ ರ್ಯಾಂಡಮ್ ವಿಡಿಯೋ. ಸೊ ಗಾಡಿ ಹಿಡ್ಕೊಂಡು ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಐ ಶೋ ಯು. ಯಾ, ಫಸ್ಟ್ ಏನು ಹೇಳ್ತಾರೆ, ಇಂಪ್ರೆಷನ್ ನಮಗೆ ತುಂಬಾ ಇಷ್ಟ ಆಯಿತು ಈ ರೆಸಾರ್ಟ್ದು. ಸೊ ಎಸ್, ಕಮ್ ಐ ಶೋ ಯು ಹೇಗಿದೆ ಅಂತ. ಪೂರ ಸೂಟ್ಸ್ಗೆ ಉಣ್ಣೆ ಇದು ಇಲ್ಲಿಯ ಕ್ಯಾಫೆಟೇರಿಯಾ, ಡಿನ್ನರ್ ಪ್ಲೇಸ್. ಡಿನ್ನರ್ ಇವಾಗ ಸೆಟ್ ಆಗಿಲ್ಲ, 7 o'clock ಆಗಿರೋದಷ್ಟೇ. ಬನ್ನಿ, ಒಂದು ಕಡೆ ಸಾಂಗ್ ಕೇಳ್ತಾ ಇದೆ, ಅದು ಎಲ್ಲಿ ಅಂತ ನೋಡೋಣ. ಯಾ, ಇಟ್ ವಿಲ್ ಬಿ ನೀಟ್. ಯಾ, ಆರಾಮ್ಸೆ. ಆರಾಮ್ಸೆ. ಪ್ಲೇಸ್ ಇಷ್ಟು ನೋಡಿದ್ರಲ್ಲಿ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಕಲರ್ಫುಲ್ ಆಗಿದೆ, ಲೈಟ್ಸ್ ಎಲ್ಲ ಹಾಕ್ಕೊಂಡು. ಅಲ್ಲಿ ಸಣ್ಣ ಟ್ರಾಂಪ್ಲಿನ್ ಕಾಣ್ತಾ ಇದೆ ಅಲ್ವಾ. ಓಕೆ, ಇದು ಬಂದು ಎಂಟ್ರೆನ್ಸ್ ಆಯಿತಾ. ನಾಳೆ ಬೆಳಗ್ಗೆ ತೋರಿಸ್ತೀನಿ ಡೇ ಅಲ್ಲಿ ಹೇಗಿರುತ್ತೆ ಇಲ್ಲಿ ಎಂಟ್ರೆನ್ಸ್ ಅಂತ. ಇವಾಗ ಕ್ಯಾಂಪ್ ಫೈರಿಗೆ ಹೋಗೋಣ ಬನ್ನಿ. ಹಾಗೆ ಕ್ಯಾಂಪ್ ಫೈರ್ ಹತ್ರ ಕೂತಿದ್ದೇವೆ ಆಯ್ತಾ. ಇವನು ಇಸ್ ಇಟ್ ನಾನ್ ಸ್ಟಾಪ್ ರೈಡ್ ಮಾಡ್ಕೊಂಡು ಬಂದಿದ್ದಾನೆ. ಇವಾಗ ಕ್ಯಾಂಪ್ ಫೈರ್ ಕೇಳ್ತಾ ಇದೆ ನಿಮ್ಗೆ ಸಾಂಗ್. ಸೀರಿಯಸ್ಲಿ ಡೋಂಟ್ ನೋ ಯಾವ ಸಾಂಗ್ ಅಂತ ಇದು. ದಿಸ್ ಇಸ್ ಮೈ ಕ್ಯಾರಿಯೋಕೆ. ಕ್ಯಾಂಪ್ ಫೈರ್ ಮುಗಿಸಿ ಇವಾಗ ನಾವು ಡಿನ್ನರ್ ಮಾಡೋಕ್ಕೆ ಅಂತ ಬಂದಿದ್ದೇವೆ. ಹೋಪ್ ಇಲ್ಲಿ ಚಿಕನ್ ಇದ್ರೆ ಸಾಕು, ಯಾಕಂದ್ರೆ ಇವನಿಗೆ ಚಿಕನ್ನೇ ಬೇಕು, ಇಲ್ಲಾಂದ್ರೆ ಅವ್ನು ತಿನ್ನೋದೇ ಇಲ್ಲ ಏನೋ. ಯಾ, ಎಗ್ ಸೂಪ್ ಇಟ್ ಸಿಮ್ಸ್. ಯಾ ಟೇಕ್ ಫ್ರಮ್ ದಿಸ್. ಮೇನ್ ಕೋರ್ಸ್ಗೆ ದೇ ಹ್ಯಾವ್ ಜೀರಾ ರೈಸ್, ಪನ್ನೀರ್, ದಾಲ್ ತಡ್ಕ. ನಾನು ತುಂಬ ದಿನ ಆಯಿತು ದಾಲ್ ತಡ್ಕ ಮತ್ತು ಜೀರಾ ರೈಸ್ ತಿನ್ನೋದೆ.
ಹೇಳ್ದೆ ಇನ್ನೂ ಚಿಕನಲ್ಲೇ ಇದ್ದಾನೆ, ಚಿಕನ್ ಸರ್ಚ್ ಮಾಡ್ತಾ ಇದ್ದಾನೆ ಅವನು. ಆಮೇಲೆ ರೋಟಿ ಇದೆ, ತುಂಬಾ ವೆರೈಟಿ ಇಲ್ಲಿದೆ. ಆ್ಯಂಡ್ ಜನರು ಸ್ವಲ್ಪ ಕಮ್ಮಿ ಇದ್ದಾರೆ, ಬಟ್ ದ ಪ್ಲೇಸ್ ಇಸ್ ರಿಯಲಿ 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 ಗುಡ್. ತುಂಬಾ ಇಷ್ಟ ಆಯಿತು ನಮಗೆ. ಫುಡ್ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು. ಹೇಳ್ತೇನೆ ನೋಡಿ ಎಷ್ಟು ಚಿಕನ್ ತಗೊಂಡಿದ್ದಾನೆ ಅಂತ. ದ ಗ್ರೇವಿ ಇಸ್ ಗುಡ್. ವೆರಿ ಗುಡ್. ಓಕೆ, ಅವನಿಗೆ ಗ್ರೇವಿ ತುಂಬಾ ಇಷ್ಟ ಆಯಿತು ಅಂತ, ಅದಕ್ಕೋಸ್ಕರ ರೋಟಿ ಮತ್ತು ಚಿಕನ್ ಅನ್ನು 2ನೇ ಸತಿ ತಗೊಂಡಿದ್ದಾನೆ ಅವನು. Gulab jamun after a very long time. So we'll see how it is. It's sweet water. It's a little hot, but it's very good. ಡಿನ್ನರ್ ಆಯಿತು, ಕ್ಯಾಂಪ್ ಫೈರ್ ಆಯಿತು. ಇವಾಗ ರೂಮಿಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ. ಇವಾಗ ನಾಳೆ ಬೆಳಿಗ್ಗೆ ನೋಡ್ಬೇಕು ಎಷ್ಟು ಚೆನ್ನಾಗಿರುತ್ತೆ ಈ ರೂಮ್ ಅಂತ. ಇಲ್ಲಿ ಒಂದು ಇಷ್ಟ ಆಯಿತು ಏನಪ್ಪ ಅಂದರೆ, ನಾನು ಮಿರರ್ ಕಾಣ್ತಾ ಇದೆಯಾ, ದೊಡ್ಡ ದೊಡ್ಡ ಮಿರರ್ಸ್ ಇದೆ ಆ್ಯಂಡ್ ರೂಮ್ ತುಂಬಾ ದೊಡ್ಡದಾಗಿದೆ. ಸೊ ಕಂಜೆಸ್ಟೆಡ್ ಇಲ್ಲ, ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಲ್ಲಿಯ ಚೇರ್ಸ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಒಂದು ಸ್ವಲ್ಪ ಏನೋ ವೈಬ್ ಬರ್ತಾ ಇದೆ. ಆ್ಯಂಡ್ ಇದು ಬಾಲ್ಕನಿ, ನಾಳೆ ಬೆಳಿಗ್ಗೆ ತೋರಿಸ್ತೀನಿ. ಅಷ್ಟೇ, ನಾಳೆ ಬೆಳಿಗ್ಗೆ ಸಿಗೋಣ. ಬಾಯ್ ಬಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್. ಇವತ್ತಿನ ಮಾರ್ನಿಂಗ್ ರಿಟ್ರೀಟಿಂದ ಹಾಯ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಕಾಣ್ತಾ ಇದೆಯಾ? ಕಮ್ ವಿಲ್ ಗೋ ಔಟ್. OMG, ಯಾರೂ ಎದ್ದಿಲ್ಲ, ನಾವು ಮಾತ್ರ ಅನಿಸುತ್ತೆ. ಈ ಮಾರ್ನಿಂಗ್ ತುಂಬಾ ಸ್ಪೆಷಲ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಬೆಳಿಗ್ಗೆ ಬೇಗ ಎದ್ದಿರೋ ಉದ್ದೇಶ, ನಮಗಿಬ್ರಿಗೂ ಆಫೀಸ್ ಇದೆ ಇವತ್ತು. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಆಮೇಲೆ ಬೈಕ್ ಹತ್ಕೊಂಡು ನಮ್ಮ ಆಫೀಸಿಗೆ ನಾವು ಹೊರಡ್ತೀವಿ. ಅಷ್ಟೇ. ಇವಾಗ ಸದ್ಯಕ್ಕೆ ನಾವು ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೊರಟಿದ್ದೀವಿ. ನಮ್ಮ ಲೈಫಲ್ಲಿ ಯಾವುದು ಪ್ಲ್ಯಾನ್ ಆಗಿರಲ್ಲ ಆಯಿತಾ, ಎಲ್ಲಾನು ರ್ಯಾಂಡಮ್ಸ್. ನಾವು ಏನು ಥಿಂಕ್ ಮಾಡ್ತೀವಿ, ಏನು ಆಗ್ತೀವಿ, ಎರಡೂ ಮ್ಯಾಚೇ ಆಗಲ್ಲ. ಸೊ ಅದಕ್ಕೆ ನಾವು ಥಿಂಕೇ ಮಾಡಲ್ಲ. ಬಿಕಾಸ್ ರ್ಯಾಂಡಮ್ ಆಗಿ ಹೋದ್ರೇ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ, ಒಂಥರ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ನಾವಿಬ್ಬರು ಡಿಸೈಡೇ ಮಾಡಲ್ಲ ಏನು. ಸೊ ಆ ದೊಡ್ಡ ಸ್ವಿಮ್ಮಿಂಗ್ ಪೂಲನ್ನು 9ಗೆ ಓಪನ್ ಮಾಡೋದಂತೆ. ಇವಾಗ ಆಗಿರೋದು ಬರೀ 7. ಸೊ ನಾವು ಬೇಗ ಬಂದಿದ್ದೇವೆ. ಆ್ಯಂಡ್ ಅದು ಕ್ಲೀನ್ ಮಾಡ್ತಾ ಇದ್ದಾರೆ. ಓಕೆ, 6:30ಗೆ ನಾವು ಪೂಲಿಗೆ ಇಳ್ತಾ ಇದ್ದೀವಿ. ಸರ್ಕಸ್ ಮಾಡ್ತಾ ಇದ್ದಾನೆ ಅವನು. ಸೊ ಇದು ಪ್ಲೇ ಪೂಲ್, ಇದು ಛೋಟಾ ಪೂಲ್. ಸದ್ಯಕ್ಕೆ ಇದೆ, ನಮ್ಮ ಇದರಲ್ಲಿ ಅಡ್ಜಸ್ಟ್ ಮಾಡಬೇಕು ನಾವು. ಸೊ ಇಲ್ಲಿ ಕಿಡ್ಸಿಗೆ ಸಪ್ರೇಟ್ ಆ್ಯಕ್ಟಿವಿಟೀಸ್ ಅನಿಸುತ್ತೆ. ಮಕ್ಕಳಿಗೆ ಏನಪ್ಪ ಅವರಿಗೆ ಬೇಕಾದ ಸರ್ಕಸನ್ನೆಲ್ಲ ಇಲ್ಲೇ ಮಾಡ್ಬೋದು. ದೊಡ್ಡದು ಯೂಸ್ ಮಾಡಬೇಕಾಗಿಲ್ಲ. ನಾನು ಇದು ಫಸ್ಟ್ ಟೈಮ್ ನೋಡಿರೋದು. ಬೇರೆದ್ರಲ್ಲೆಲ್ಲ ಎಲ್ಲ ಕಿಡ್ಸಿಗೆ ದೊಡ್ಡವರಿಗೆಲ್ಲ ಒಂದರಲ್ಲೇ ಇರ್ತದಲ್ವ, ಇಲ್ಲಿ ಸಪ್ರೇಟ್ ಆಗಿದೆ. ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಸೊ ಅಲ್ಲಿ ರಿಸೆಪ್ಷನ್ ಇದೆ. ಸೊ ಇಲ್ಲಿಂದ ಬರ್ತೀವಿ, ಅಲ್ಲಿ ರಿಸೆಪ್ಷನ್ ಇದೆ. ಇಲ್ಲಿಂದ ಎಂಟ್ರಿ ಕೊಟ್ಟು ಇದು ಗೌತಮ ಬುದ್ಧ ಸ್ಟ್ಯಾಚು ನೋಡಿಬಿಟ್ಟು ನಾವು ರೂಮ್ಸಿಗೆ ಅಥವಾ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತೀವಿ. ಈ ಗ್ರೀನರಿ ನಡುವೆ ಕ್ಯೂಟ್ ಆದ ಕೋಸಿ ಕಾರ್ನರ್ಸ್ ತುಂಬಾ ಇಷ್ಟ ಆಯಿತು ನನಗೆ. ಆರಾಮ್ಸೆ ನಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಅಲ್ವಾ. ಇಲ್ಲಿ ಬರ್ಡ್ ಕೇಜ್ ಅಂತ ಇದೆ. ಸೊ ಅದರಲ್ಲಿ ಬರ್ಡ್ಸ್ ಇದೆ, ರಾಬಿಟ್ಸ್ ಇದೆ, ಕೋಳೀಸ್ ಇದೆ. ಕೋಳಿ ಇದೆ, ಕ್ಯೂಟ್ ರಾಬಿಟ್ ಕಾಣ್ತಾ ಇದೆಯಾ? ಎಲ್ಲ ರಾಬಿಟ್ ಇಲ್ಲಿದೆ. ಪಕ್ಷಿಗಳ ಸದ್ದು ಬೆಳಿಗ್ಗೆ ಇಲ್ಲಿ ಬಂದು ಕೇಳ್ತಾ ಇದ್ರೆ ಚೆನ್ನಾಗಿರುತ್ತೆ. ಅವನ ಜೊತೆ ಮಾತಾಡ್ತಾ ಇದ್ದಾನೆ ನಮ್ಮ ಹುಡುಗ. ಎಷ್ಟು ಟೆಂಟ್ಸ್ ಇದೆ ಅಂದ್ರೆ, I think they have nearly more than 30 tents for sure. ತುಂಬಾ ಚೆನ್ನಾಗಿದೆ.
ಒಂದು ಪ್ಲಾಟ್ಫಾರ್ಮ್ ಮೇಲೆ ಟೆಂಟ್ ಹಾಕಿದ್ದಾರೆ, ಸೇಫ್ ಇದೆ, ಕೆಳಗಡೆ ಏನೋ ಬರುತ್ತೆ ಅಂತ ಅನ್ನೋ ಟೆನ್ಷನ್ ಇಲ್ಲ, ನೀರು ನಿಲ್ಲುತ್ತೆ ಅನ್ನೋ ಟೆನ್ಷನ್ ಇಲ್ಲ, ತುಂಬಾ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಕಾಣ್ತಾ ಇದೆಯಾ? ಸ್ವಲ್ಪ ಪ್ಲ್ಯಾಟ್ಫಾರ್ಮ್ನ ಮೇಲೆ ಟೆಂಟ್, ಆ್ಯಂಡ್ ಟೆಂಟ್ ಕೂಡ ದೊಡ್ಡದಾಗಿದೆ, ನೋಡ್ಲಿಕ್ಕೆ ಚುಟ್ಟ ಚುಟ್ಟ ಟೆಂಟ್ಸ್ ಎಲ್ಲ. ಯಾ, ಆ್ಯಂಡ್ ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಸಖತ್ತಾಗಿದೆ. ಅಲ್ಲಿ ಬರ್ಡ್ ಕೇಜ್ ಆಗಲಿ ಇದೆಲ್ಲ, ಇದರ ನಡುವೆನೂ ತುಂಬ ಕ್ಲೀನಾಗಿದೆ, ನಾವು ಚಪ್ಪಲೂ ಹಾಕಿಲ್ಲ. ಸೊ ಈ ವಾಂಟ್ಸ್ ಟು ಕನೆಕ್ಟ್ ವಿತ್ ನೇಚರ್ ಇಟ್ಸ್. ಸೊ ಅವನಿಗೆ ಗೊತ್ತಾಗುತ್ತೆ ಲೈಕ್ ಏನೋ ಹೇಗಿದೆ ಪ್ಲೇಸ್, ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ. ಕಾಣ್ತಾ ಇದೆಯಾ ಆ್ಯಕ್ಟಿವಿಟೀಸ್, ಎಲ್ಲ ಕಡೆ ಆ್ಯಕ್ಟಿವಿಟೀಸ್. ಸೊ ಇದರಲ್ಲಿ ವಾಕ್ ಮಾಡೋದು ಅನಿಸುತ್ತೆ, ಅದು ಎಲ್ಲ ವಾಕೇ ಮಾಡೋದು, ಬಟ್ ತುಂಬ ಇದೆ ಆ್ಯಕ್ಟಿವಿಟೀಸು. 1, 2, 3 ಇದರಲ್ಲಿ ಟೈರ್ ವಾಕ್, ಇದು ಟೈರಲ್ಲಿ ಕೂತ್ಕೊಳ್ಳೋದು ವಾಕ್ ಮಾಡೋದು ಅನಿಸುತ್ತೆ. ಅಲ್ಲೊಂದು ಟೈರ್ ವಾಕ್ ಇದೆ ಆ ಕಡೆ, ಅಲ್ಲಿ ಈ ಕಡೆ ರೋಪಲ್ಲಿ ವಾಕ್ ಇದೆ. ಒಂದು 10 to 12 ಆ್ಯಕ್ಟಿವಿಟೀಸ್ ಇದೆ, ರೋಪ್ ಆ್ಯಕ್ಟಿವಿಟೀಸೇ ಇಲ್ಲಿದೆ. ನಿನ್ನೆ ನೈಟ್ ಎಲ್ಟನ್ ಒಂದು ಡಾಗ್ ಜೊತೆ ಫುಲ್ ಕ್ಲೋಸ್ ಆಗಿ ಡಾನ್ಸ್ ಮಾಡ್ಕೊಂಡು ಟೀಸ್ ಮಾಡ್ಕೊಂಡೆಲ್ಲ ಇದ್ದ. ಸೊ ಆ ಡಾಗ್ ಏನು ಮಾಡಿದೆ ಅಂದರೆ ನೈಟ್ ಎಲ್ಟನ್ನ ಟೀಸ್ ಮಾಡಿದೆ ಅವ್ನು ಮಲಗಿರುವಾಗ. ಸೊ ಅವನ ಶೂಸನ್ನೆಲ್ಲ ಕಚ್ಚಿ ಹಾಕ್ಬಿಟ್ಟಿದೆ. ಸೊ ಸ್ಯಾಡ್. ಇವಾಗ ರೆಡಿ ಆಗಿಬಿಟ್ಟು ಒಂದೆರಡು ರೌಂಡ್ ಹೊಡೆದು ಮತ್ತು ಮನೆಗೆ ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಸೊ ಅವನು ರೆಡಿ ಆಗಿದ್ದಾನೆ, ನಾನು ರೆಡಿ ಆಗಿದ್ದೇನೆ, ಒಳ್ಳೆ ಸ್ನಾನ ಕೂಡ ಆಯಿತು. ಅವ್ನು ಡೈರೆಕ್ಟ್ ಆಫೀಸ್ ಹೋಗ್ತಾ ಇದ್ದಾನೆ, ನಾನು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ರ್ಯಾಂಡಮ್ ಏನು ಹೇಳ್ತಾರೆ, ವಿಡಿಯೋ ರ್ಯಾಂಡಮ್, ಪ್ಲೇಸ್ ರ್ಯಾಂಡಮ್, ವ್ಲಾಗ್ ರ್ಯಾಂಡಮ್, ರೆಸಾರ್ಟ್. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು, ರೆಡಿ ಇದೆಯಾ ಅಂತ ನೋಡ್ತೀನಿ, ಆಮೇಲೆ ಆ್ಯಕ್ಟಿವಿಟೀಸ್ ಕೂಡ ಮಾಡಬೇಕು. ಇಂಡೋರ್ ಗೇಮ್ಸ್ಗೆ ಅಂತ ಕ್ಯಾರಮ್ ಇದೆ, ಚೆಸ್ ಇದೆ, ಆಮೇಲೆ ಏನಿದೆ, ಆಮೇಲೆ ಸ್ನೂಕರ್. ಇದಕ್ಕೆ ಸ್ನೂಕರ್ ತಾನೇ ಹೇಳೋದು, ನಂಗೆ ಗೊತ್ತಿಲ್ಲ, ಸ್ನೂಸ್ ಬಾಲ ಸ್ನೂಕರ್ ಹೇಳ್ತಾರ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಓಕೆ, ಸೊ ಇದಿದೆ. ಆಮೇಲೆ ಕ್ಯೂಟ್ ಡಾಕ್ಸ್ ಕೂಡ ಇದೆ, 2 ಡಾಕ್ಸ್ ಇದೆ, ನಾವು ನೋಡಿದ್ವಿ. ಆಮೇಲೆ ನಾವು ಟಿ ಆಡಿದ್ವಿ ಸ್ವಲ್ಪ ಹೊತ್ತು. ಅಷ್ಟೇನು ದೊಡ್ಡ ಎಕ್ಸ್ಪರ್ಟ್ಸ್ ಅಲ್ಲ ಟಿದು, ಬಟ್ ಟಿ ಸಿಕ್ಕಿದಾಗ ಆಡ್ತೀವಿ, ಟ್ರೈ ಮಾಡ್ತೀವಿ ಆಡೋಕ್ಕೆ ಅಷ್ಟೇ. ರಾಕೆಟ್ ಇಂಜೆಕ್ಟರ್ ಇದೆ, ಸೊ ಇದರಲ್ಲಿ 80 kg ಹೋಗ್ಬೋದು ಅನಿಸುತ್ತೆ, ಬಟ್ ನಾನು ನಾಟ್ ಟ್ರೈಯಿಂಗ್, ಸ್ವಲ್ಪ ಭಯ ಜಾಸ್ತಿ ನನಗೆ, ಅದಕ್ಕೆ ಇದೆಲ್ಲ ಟ್ರೈ ಮಾಡ್ತಾ ಇಲ್ಲ. ಅಲ್ಲಿ ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಫಿನಿಶ್ ಮಾಡಿ ಟಿ ಇದೆ. ಇದೇ ಡಾಗ್ ನೋಡಿ ಕಚ್ಚಿದ್ದು ಅವನ ಶೂಸ್ನ, ಅದ್ರ ಜೊತೆನೇ ಆಡ್ತಾ ಇದ್ದಾನೆ ಇನ್ನು. ಸೊ ಇಲ್ಲಿ ಆರ್ಚರಿನೂ ಇದೆ, ಸೆಟಪ್ ಮಾಡ್ತಾ ಇದ್ದಾರೆ ಇವಾಗ. ಓ ಮೈ ಗಾಡ್, ಐ ಡೋಂಟ್ ನೋ ಹೇಗಿರುತ್ತೆ ಅಂತ. ಎಲ್ಟನ್ಗೂ ಫುಲ್ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಕುತ್ಕೋಬೋದಾ? ಚೇರ್ ಥರ ಕುತ್ಕೋಬೇಕು. ಓಕೆ. ಓ ವಾವ್. Elton. Hi. Excited? Yeah. ಬ್ರೇಕ್ಫಾಸ್ಟ್ ಮಾಡೋದೇ ಇಲ್ಲಿ ಬಂದಿದ್ದೀವಿ ಡೈರೆಕ್ಟಾಗಿ. ಫಸ್ಟ್ ಆ್ಯಕ್ಟಿವಿಟಿ ನಮ್ಮದು. ಓಕೆ. Nice scenery also on top. Oh my god, Elton, garo se je. Good. Office good. Elton. Mummy. Elton nakal Elton. Nakal Elton. I didn't know this. Elton nakal Elton. ಏ ಒಂದೇ ಸತಿ ಸಾಕಾಯ್ತಾ? ಜಾಸ್ತಿ ಬೇಡ? ಅಷ್ಟಾಗಿ ಹೋಗುತ್ತಾ? ಏ ಒಂದೇ ಸತಿ ಸಾಕಾಯ್ತಾ? ಜಾಸ್ತಿ ಬೇಡ? ಸ್ಕೂಟರ್ ತರ ಎರಡು ಗಟ್ಟಿ ಇರುತ್ತೆ. ಬ್ರೇಕ್ ಇರುತ್ತೆ. ಓ ಇದೇ ಆಡ್ಸಿದ್ರು.
ಏನೆಲ್ಲ ಬರುತ್ತೆ ಅಲ್ಲ ಇವಾಗ ರೆಸಾರ್ಟಲ್ಲಿ. ಇದು 360 ಡಿಗ್ರಿ ಸೈಕಲ್ ಅಂತೆ. ಹಾಳಾಗಿತ್ತು ನಾವು ಹೋಗುವಾಗ, ಬಟ್ ಇದ್ರೂ ಸಹ ನನಗೆ ಹೋಗುವಷ್ಟು ಧೈರ್ಯ ಇರಲಿಲ್ಲ ಆಯ್ತಾ ಈ 360 ಡಿಗ್ರಿ ಸೈಕಲಲ್ಲಿ. ಆಮೇಲೆ ಎಲ್ಟನ್ ಸ್ವಲ್ಪ ರೋಪ್ ಆಕ್ಟಿವಿಟೀಸ್ನ ಟ್ರೈ ಮಾಡ್ದ. ನನಗಂತೂ ಧೈರ್ಯನೇ ಇರಲಿಲ್ಲ ಇಲ್ಲಿ ಆಕ್ಟಿವಿಟೀಸ್ನ ಟ್ರೈ ಮಾಡೋಕ್ಕೆ. ಯೂಶ್ವಲಿ ನಾನು ಎಲ್ಲಿ ಹೋದಾಗಲೂ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಲ್ಲ, ತುಂಬ ಭಯ ನನಗೆ. ಬಟ್ ಅವನಿಗೆ ಸ್ವಲ್ಪ ಭಯ ಇರಲಿಲ್ಲ. ಬಟ್ ಈ ಆ್ಯಕ್ಟಿವಿಟಿ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಅಂತ ಹೇಳ್ದ. ಬಾಡಿನ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು ಇದನ್ನು ಆಡಲಿಕ್ಕೆ. ಸೊ ಇಡ್ಲಿ ಇದೆ, ಸಾಂಬಾರ್, ವಡ, ಫ್ರೂಟ್ಸ್, ಆಮೇಲೆ ಜ್ಯೂಸ್, ಶೇವಿಗೆ ಬಾತ್, ಆಮೇಲೆ ಸೊ ಪೂರಿ ಇದೆ, ಎಗ್ ರೋಣ ಚಟ್ನಿಯಾ, ಓಕೆ, ಪೂರಿ, ಎಗ್ ಇದೆ, ಆಮೇಲೆ ದೋಸಾನೂ ಇದೆ. ಎಲ್ಟನ್ ಎಲ್ಲನೂ ಹೇಳ್ಬಿಟ್ಟಿದ್ದಾನೆ. ನೋಡ್ತೀನಿ ಎಷ್ಟು ತಿಂತಾನೆ ಅವನು ಅಂತ. ಬ್ರೇಕ್ಫಾಸ್ಟ್ ಮುಗಿಸಿ ಹೊರಡೋ ಸಮಯ. ನಮಗೆ ಯಾರ್ಯಾರ ಟ್ರೀಟ್ ತುಂಬಾ ಇಷ್ಟ ಆಯಿತು. ದ್ಯಾಟ್ಸ್ ಆಲ್ ಫಾರ್ ದ ಡೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.